ಸಮಾಧಾನ ಮಾಡ್ಕೊಳ್ಳಿಮ್ಮ, ಏನೂ ಆಗಲ್ಲ. ಇವತ್ತು ಮೆಡಿಕಲ್ ಫೀಲ್ಡ್ ತುಂಬಾ ಬೆಳೆದಿದೆ, ಎಂತೆಂಥ ಕಾಯಿಲೆಗಳಿಗೆಲ್ಲ ಟ್ರೀಟ್ಮೆಂಟ್ ಇದೆ. ನೀವೇನು ಯೋಚನೆ ಮಾಡಬೇಡಿ. ಹೇಳೋ ಅವನಿಗೆ ನೀ ಸಮಾಧಾನ ಮಾಡ್ಕೊಳ್ಳೋ. ಈಗ ನಾನು ಸಮಾಧಾನವಾಗಿದ್ದೀನಿ, ನನಗೇನೂ ಆಗಿಲ್ಲ. ನೋಡು, ವಾರ್ಡಲ್ಲಿ ಟ್ರೀಟ್ಮೆಂಟ್ ಸರಿಯಾಗಲಿಲ್ಲ ಅಂದರೆ ICUಗೆ ಹಾಕ್ತಾರೆ. ಇದು ಭಾಳ ಒಳ್ಳೆ ಆಸ್ಪತ್ರೆ, ಒಳ್ಳೊಳ್ಳೆ ಡಾಕ್ಟರ್ ಇದ್ದಾರೆ. ಅಂಕಲ್, ಅಪ್ಪ ಹೋಗ್ಬಿಟ್ರು ಅಂಕಲ್. ಬೆಳಿಗ್ಗೆ ಗಾಡಿಯ ಕರೆಸಲಾಗಿದೆ. ನಾವು ಸಾಕಷ್ಟು ಪ್ರಯತ್ನ ಪಟ್ಟರು. ಯಾರಿಂದ ವಸೂಲು ಮಾಡ್ತೀಯೋ? ನಿನ್ನ ಮಗಳ ಮದುವೆನ ಹೇಗೆ ಮಾಡ್ತೀಯಾ? ಗುಡ್ ಮಾರ್ನಿಂಗ್ ಸರ್. ಸರ್, ಅದು ಎನಿವೆ, ಖುಷಿ ನಿಮ್ಮನ್ನ ನೋಡಬೇಕು ಅಂತ ಹಠ ಮಾಡ್ತಾ ಇದ್ಲು, ಕರ್ಕೊಂಡ್ಬಂದಿದ್ದೀನಿ. ಖುಷಿ, ಖುಷಿ. ಫೋರ್ಸ್ ಮಾಡಿ ಕರ್ಕೊ ಬಂದ್ರು. ನೀನೇ ಬಲವಂತ ಮಾಡಿ ಬಂದೆ ಅಂತ ಹೇಳಿದ್ರು. ಇವಳು ನನ್ನ ಸಿಗಾಕ್ಸ್ತಾ ಇದ್ದಾಳೆ. ಬೆಳಗ್ಗೆ ಎದ್ದಾಗಿಂದ ನನ್ನ ಹಿಂದೆನೇ ಸುತ್ತಾ ಇದ್ಲು, ಭಾವನಮ್ಮ ಬೇಕು ಭಾವನಮ್ಮ ಬೇಕು ಅಂತ. ಸ್ಕೂಲ್ಗೂ ಚಕ್ಕರ್ ಹಾಕಿದ್ದಾಳೆ. ಸುಳ್ಳು ಹೇಳ್ದೆ ಭಾವನಮ್ಮ, ನಮ್ಮ ಮನೆಗೆ ಯಾವಾಗ ಬರ್ತೀರಾ? ಬರ್ತೀನಿ. ಭಾವನಾ, ನಿಮಗೆ ಓಕೆ ಅಂದ್ರೆ ನಮ್ಮ ಮದುವೆ ವಿಷಯ ಎಲ್ಲರಿಗೂ ಹೇಳ. ಗೈಸ್, ಐ ಹ್ಯಾವ್ ಅ ವೆರಿ ಇಂಪಾರ್ಟೆಂಟ್ ನ್ಯೂಸ್ ಫಾರ್ ಯು. ಭಾವನಾ ಅವರು ನಾನು ಇಷ್ಟರಲ್ಲೇ ಮದುವೆ ಆಗ್ತಾ ಇದ್ದೀವಿ. ಯು ಆರ್ ಆಲ್ ಇನ್ವೈಟೆಡ್. ದಯವಿಟ್ಟು ಎಲ್ಲರೂ ಬನ್ನಿ. ಭಾವನಾ, ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಇಲ್ಲ, ಭಾವನಮ್ಮ ನನ್ನ ಜೊತೆ ಬಿಸಿ ಇದ್ದಾರೆ, ನನ್ನ ಜೊತೆ ಮಾತಾಡ್ತಾರೆ ಅವರು. ಹಾಗೆಲ್ಲ ಹೇಳ್ಬಾರ್ದು, ಕೆಲಸ ಇರುತ್ತೆ ಅಲ್ವಾ. ಪರವಾಗಿಲ್ಲ, ನಿಮ್ಮ ಮಾತು ಮುಗಿಸ್ಕೊಂಡೇ ಬನ್ನಿ. ಗಾಯ್ಸ್, ಟುಡೇಸ್ ಲಂಚ್ ಇಸ್ ಆನ್ ಮೀ. ಭಾವನಮ್ಮ, ಡೈಲಿ ನಂಗೆ ಅಜ್ಜಿ ಕತೆ ಹೇಳಿ ಮಲಗಿಸ್ತಾರೆ, ನೀವು ಕತೆ ಹೇಳಿ ಮಲಗಿಸಿ. ಸರಿ, ನೀವು ಡೈಲಿ ನನ್ನ ಜೊತೆ ರೂಮಲ್ಲಿ ಮಲಗಬೇಕು. ಸರಿ. ಕಾಫಿ ತಗೊಳ್ಳಿ.
ಬೇಗ ಕೊಡಿರಿ, ಆರೋಗತ್ತೆ. ಲಕ್ಷ್ಮಿ, ನಾನು ನಿನಗೆ ಸುಳ್ಳು ಹೇಳಿದೆ. 10 ಲಕ್ಷ ಡೆಪಾಸಿಟ್ ಇಟ್ಟಿದ್ದೀನಿ ಅಂತ ಹೇಳಿದ್ನಲ್ಲ, ಅದನ್ನ ಶಂಕರ್ ಕೊಟ್ಟಿದ್ದೆ. ನನ್ನನ್ನು ಕ್ಷಮಿಸ್ಬಿಡು ಲಕ್ಷ್ಮಿ. ಕ್ಷಮೆ ಯಾಕೆ ಕೇಳ್ತಾ ಇದ್ದೀರಾ? ನಿಮ್ ತಪ್ಪಿಲ್ಲ. ನಿಮ್ ಸಂಬಳನೆಲ್ಲ ನನ್ನ ಕೈ ಕೊಟ್ಟು ನಿಮ್ ಖರ್ಚಿಗೆ ನನ್ನ ಹತ್ರನೇ ಕೇಳೋರು ನೀವು. ನನಗ್ ಗೊತ್ತು ರೀ, ನೀವು ದುಡ್ಡು ಹಾಳು ಮಾಡೋರಲ್ಲ ಅಂತ. ಶಂಕರಣ್ಣನ್ಗೆ ದುಡ್ಡು ಕೊಟ್ಟಿದ್ದೀರಾ ಅಂದ್ರೆ ಯಾವುದೋ ಒಳ್ಳೆ ಕಾರಣಕ್ಕೆ ಕೊಟ್ಟಿರ್ತೀರಾ. ಹೌದು ಲಕ್ಷ್ಮಿ, ಶಂಕರಣ್ಣ ಮಗಳ ಮದುವೆಗೆ ದುಡ್ಡು ಹೊಂಚಕ್ಕಾಗದೆ ಒದ್ದಾಡ್ತಿದ್ದ. ನನ್ನ ಹತ್ರ ಇತ್ತಲ್ಲ, ತಡ್ಕೊಳಕ್ಕಾಗ್ಲಿಲ್ಲ. ದುಡ್ಡಿಲ್ಲ ಅಂತ ಅವನ ಮಗಳ ಮದುವೆ ನಿಲ್ಲೋದು ನನಗೆ ಇಷ್ಟ ಆಗ್ಲಿಲ್ಲ. ನೀನ್ ಕೊರಗ್ಬೇಡ. ದುಡ್ಡು ಕೊಟ್ರಿ ಅಂತ ನನ್ಗೇನು ಬೇಜಾರಿಲ್ಲ ರೀ. ಆದ್ರೆ ನನ್ನ ಹತ್ರ ಹೇಳ್ಕೋಬೇಕು ಅಂತ ನಿಮ್ಗನ್ನಿಸ್ಲಿಲ್ವಲ್ಲ, ಅದು ನನ್ಗೆ ಸಹಿಸ್ಕೊಳಕ್ಕಾಗ್ತಿಲ್ಲ. ಇಷ್ಟು ವರ್ಷದಲ್ಲಿ ನನ್ನ ಹತ್ರ ಯಾವುದನ್ನು ಮುಚ್ಚಿಡದೆ ಇರೋ ನೀವು ಈ ವಿಷಯ ಹೇಳಲಿಲ್ಲ ಅಂದ್ರೆ ನನ್ನಿಂದ ಏನೋ ತಪ್ಪಾಗಿದೆ. 3ನೇಯವರಿಂದ ಈ ವಿಷಯ ಗೊತ್ತಾಯ್ತಲ್ಲ, ಅದು ನನಗ್ ದುಃಖ ಆಗ್ತಾ ಇರೋದು. ಲಕ್ಷ್ಮಿ, ತಪ್ಪು ನಂದು, ಆದ್ರೆ ನೀನ್ ಕೊರಗ್ಬೇಡ. ಹೋಗ್ಲಿ ಬಿಡಿ. ಈಗ ನಮ್ಮ ಮಗಳ ಮದ್ವೆಗೆ ಹೇಗ್ ದುಡ್ಡು ಹೊಂದಿಸ್ಬೇಕು ಅಂತ ಯೋಚನೆ ಮಾಡೋಣ. ಲಕ್ಷ್ಮಿ, ಶಂಕರನ್ ಮಗ ತುಂಬಾ ಒಳ್ಳೆಯವನು. ಶಂಕರ ಮಗನ್ಗೆ ಈ ವಿಷಯ ಹೇಳೇ ಇರ್ತಾನೆ. ನಾವು ಹೋಗಿ ಕೇಳಿದ್ರೆ ಖಂಡಿತ ಕೊಡ್ತಾನೆ. ಹಾ ಹಾ ಬಂದೆ 10 ನಿಮಿಷ ನಾನು ಅಲ್ಲಿರ್ತೀನಿ, ನೀನು ಅಲ್ಲೇ ವೆಯ್ಟ್ ಮಾಡು ನನಗೆ. ಓಕೆ ಬಾಯ್. ಅಮ್ಮ, ಅಕ್ಕಂಗೆ ಬೇಗ ಬರೋಕ್ಕೆ ಹೇಳಿದ್ದೀನಿ. ಮದುವೆಗೆ ಏನೇನು ಬೇಕೋ ಅದನ್ನೆಲ್ಲ ನಾನು ಒಂದು ಲಿಸ್ಟ್ ಮಾಡಿದ್ದೀನಿ. ಅವಳು ಬೇಗ ಬಂದ ತಕ್ಷಣ ನಾವು ಶಾಪಿಂಗ್ ಹೊರಟ್ಬಿಡ್ತೀವಿ. ದುಡ್ಡು ಅಪ್ಪಂದು, ಶಾಸ್ತ್ರ ನಿಂದು, ಮಿಕ್ಕಿದ್ದೆಲ್ಲ ನಂದು. ಸಹಾಯ ವಿಷಯ ಮಾಡ್ತಾನೆ. ನಾನು ಬೇರೆ ಎಲ್ಲ ಫ್ರೆಂಡ್ಸ್ಗೂ ಹೇಳಿದ್ದೀನಿ, ಎಲ್ಲರೂ ನಮ್ಗೆ ಹೆಲ್ಪಿಗೆ ಬರ್ತಾ ಇದ್ದಾರೆ. ನೀವಿಬ್ರು ಆರಾಮಾಗಿ ರಾಜ ರಾಣಿ ಥರ ಕೂತ್ಕೊಳ್ಳಿ, ಮಿಕ್ಕಿದ್ದೆಲ್ಲ ನಾವು ನೋಡ್ಕೋತೀವಿ. ನೋಡ್ತಾ ಇರಿ, ಅಕ್ಕನ ಮದ್ವೆನ ಧಾಮ್ ಧೂಮ್ ಅಂತ ಮಾಡೋಣ. ಓಕೆ ನಾನು ಹೊರಡ್ಬೇಕು, ನಾನು ಆಮೇಲೆ ಬರ್ತೀನಿ. ಓಕೆನಾ? ನಾನು ತಗೊಂಡ್ಬರ್ತೀನಿ. ಬಾಯ್. ರೀ ವನಜ ಅವರು. ಹಲೋ ಹಲೋ ಲಕ್ಷ್ಮಿ ಅವರೇ, ಹಾ, ಒಂದಿನ ಕಳೆದೇ ಹೋಯ್ತು. ನಿಮ್ ಫೋನ್ಗೋಸ್ಕರನೇ ಕಾಯ್ತಾ ಇದ್ದೆ. ಮದ್ವೆ ಯಾವಾಗ ಇಟ್ಕೊಳ್ಳೋಣ? ಅದು ಈಗ ಶಾಸ್ತ್ರಿಗಳ ಹತ್ರ ಹೋಗ್ತಾ ಇದೀವಿ. ಆಯ್ತು, ಆದಷ್ಟು ಬೇಗ ತಿಳಿಸಿ. ಶುಭ ಸುದ್ದಿಗೋಸ್ಕರ ಕಾಯ್ತಾ ಇರ್ತೀನಿ. ಸಂಜೆ ಅಷ್ಟೊತ್ತಿಗೆ ತಿಳಿಸ್ತೀನಿ ರೀ. ನೀವು ಬೇಗ ಸ್ನಾನ ಮಾಡ್ಕೊಂಡು ಬನ್ನಿ, ಶಾಸ್ತ್ರಿಗಳ ಹತ್ರ ಹೋಗಿ ಬರೋಣ. ಒಳ್ಳೆಯದಾಗಲಿ, ಶುಭವಾಗಲಿ. ಶಾಸ್ತ್ರಿಗಳೇ, ನಮ್ಮ ಮಗಳಿಗೆ ಒಂದು ಒಳ್ಳೆ ಸಂಬಂಧ ಬಂದಿದೆ. ನಮ್ಮ ಮಗಳನ್ನ ಅವರಾಗೆ ಕೇಳ್ಕೊಂಬಂದಿದ್ದಾರೆ. ಆ ಭಗವಂತನೇ ಇವ್ರ ಜೋಡಿನ ನಿಶ್ಚಯ ಮಾಡಿದ್ದಾನೆ ಅಂತ ಅನ್ಸುತ್ತೆ. ಅವರಿಬ್ಬರ ಹೆಸರಲ್ಲಿ ಒಂದು ಒಳ್ಳೆ ಮುಹೂರ್ತ ಇಟ್ಕೊಡಿ ಶಾಸ್ತ್ರಿಗಳೇ. ಸರಿ, ಹಾಗಾದರೆ ಧನುರ್ಮಾಸ ಕಳೆದ ಕೂಡಲೇ 4 ಶುಭ ಮುಹೂರ್ತಗಳು ಸಿಗುತ್ತೆ. ಅದಾದ್ಮೇಲೆ ಹುಡುಗಿಗೆ 6 ತಿಂಗಳು ಗುರುಬಲನೇ ಇರೋದಿಲ್ಲ. ಹಾಗಾದ್ರೆ ಹೇಗೆ ಮಾಡ್ಬೋದು ಶಾಸ್ತ್ರಿಗಳೇ? ಒಂದು ಕೆಲಸ ಮಾಡಿ, ಆ 4 ದಿನದಲ್ಲಿ ನಿಮ್ಗೆ ಸಾಧ್ಯವಾಗೋದಾದ್ರೆ ಮದುವೆ ಮಾಡಿ ಮುಗಿಸ್ಬಿಡಿ. ನಾಲ್ಕು ದಿನದಲ್ಲ? ರೀ, ಯಾವ್ದಾದ್ರೂ ಒಂದಿನ ಮದ್ವೆ ಮಾಡಿಸ್ಲೇಬೇಕಲ್ವಾ? ವನಜಾ ಅವರು ಫೋನ್ ಮಾಡಿ ಮದ್ವೆ ಬೇಗ ಮಾಡಿಸ್ಕೊಡಿ ಅಂತ ಕೇಳ್ತಿದ್ದಾರೆ. ಎಲ್ರೂ ಒಂದೊಂದ್ ಕೆಲ್ಸ ವಹಿಸ್ಕೊಂಡ್ರೆ ಆಗತ್ತೆ. ಮದ್ವೆ ಯಾಕೆ ಮುಂದೆ ಹಾಕ್ಬೇಕು? ಮದ್ವೆ ಮಾಡ್ಬಿಡೋಣ ರೀ. ಲಕ್ಷ್ಮಿ, ನೀವ್ ಹೇಳ್ದಾಗೆ ಆಗ್ಲಿ. ಆ 4 ದಿನದಲ್ಲೇ ಒಂದ್ ಒಳ್ಳೆ ಮುಹೂರ್ತ ಗೊತ್ತು ಮಾಡ್ಕೊಡಿ. ಹಾಗೆ ಆಗ್ಲ ಮಾಡು. ಈ ದಿನದಲ್ಲಿ
ಶುಭಗಳಿಗೆ ತುಂಬ ಚೆನ್ನಾಗಿದೆ. ಈ ಮುಹೂರ್ತದಲ್ಲಿ ಮದುವೆ ಮಾಡಿ ಒಳ್ಳೇದಾಗತ್ತೆ. ಶುಭಸ್ಯ ಶೀಘ್ರಂ. ಬರ್ತೀವಿ ಶಾಸ್ತ್ರಿಗಳೇ. ಲಕ್ಷ್ಮಿ, ಯಾವುದಕ್ಕೂ ಈಗಿಂದೀಗಲೇ ಶಂಕರಣ್ಣನ ಮನೆಗೆ ಹೋಗಿ ನಾವು ಕೊಟ್ಟಿರೋ ದುಡ್ಡು ವಾಪಸ್ ಕೇಳೋಣವಾ? ಈ ಸಮಯದಲ್ಲ, ಹಣ ಬರ್ಬೇಕು ಅನ್ನೋದೇನು ಸರಿ, ಹಾಗಂತ ಸಾವಿನ ಮನೆಗೆ ಹೋಗಿ ಹೇಗ್ ಮಾತಾಡುದ್ರಿ? ನನಗೂ ಗೊತ್ತು ಲಕ್ಷ್ಮಿ, ಆದರೆ ನಮ್ಮ ಪರಿಸ್ಥಿತಿನೂ ಸರಿ ಇಲ್ವಲ್ಲ. 10 ಲಕ್ಷ ಸಣ್ಣ ಮೊತ್ತ ಅಲ್ವಲ್ಲ. ಇಂಥ ಟೈಮಲ್ಲಿ ನಾವು ಹಿಂಜರಿದ್ರೆ ಸರಿಯಾಗಲ್ಲ. ಶಂಕರನ್ ಮಗ ಚಂದು ಒಳ್ಳೆಯವನು, ಕೊಟ್ಟೆ ಕೊಡ್ತಾನೆ. ನಡಿ ಹೋಗೋಣ ಬಾ. ತೀರ್ಕೊಂಡ್ರು ಅಂತೆಲ್ಲ ಮಾತಾಡ್ಬೇಡ್ವೋ. ಅದನ್ನ ತೀರ್ಸೋದು ಹೇಗೆ ಅಂತ ಯೋಚಿಸ್ಬೇಕಲ್ವಾ. ಸೀನಣ್ಣಂಗೆ ಕೊಡ್ಬೇಕಾಗಿರೋ 10 ಲಕ್ಷ ವಾಪಸ್ ಕೊಡ್ತೀನಿ ಅಂತ ಅಪ್ಪ ಮಾತು ಕೊಟ್ಟಿದ್ದಾರೆ. ಸೀನಣ್ಣಂಗೆ ದುಡ್ಡು ಕೊಡಬೇಕು ಅಂತ ಆಸ್ಪತ್ರೆಯಲ್ಲೂ ಚಡ್ಪಡಿಸ್ತಿದ್ರು. ಅದನ್ನು ವಾಪಸ್ ಕೊಟ್ಬಿಡು ಚಂದು. ನಿನ್ ಗಂಡ ಬರೋ ದುಡ್ಡಿಗಿಂತ ಸಾಲನೇ ಜಾಸ್ತಿ ಮಾಡೋಗಿದ್ದಾನೆ. ಅದನ್ನೆಲ್ಲ ನಾನು ಹೇಗೆ ತೀರಿಸ್ಲಿ? ಅಪ್ಪ ಅಮ್ಮಂದ್ರು ಮಕ್ಳಿಗೆ ಆಸ್ತಿ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಈ ತರ ಸಾಲ ಬಿಟ್ಟು ಹೋಗ್ಬಾರ್ದು. ಅವ್ರು ನಮಗೋಸ್ಕರನೇ ಅಲ್ವೇನೋ ಮಾಡಿರೋದು. ನಮಗೋಸ್ಕರ ಮಾಡಿರೋದು ಸರಿ, ಆದ್ರೆ ನಮಗೋಸ್ಕರ ಬಿಟ್ಟು ಹೋಗಿರೋದು ಸಾಲನೇ ತಾನೇ. ಯಾಕೋ ಈಗ ಚುಚ್ಚು ಮಾತಾಡ್ತೀಯಾ? ಸಾಲ ಮಾಡಿ ದೊಡ್ಡ ಮಗಳು ಮದುವೆ ಏನೋ ಮಾಡ್ಬಿಟ್ರು, ಆದ್ರೆ ಇವಳ ಖರ್ಚಿಗೆ ತಿಂಗಳ ಟ್ರೀಟ್ಮೆಂಟಿಗೆ ದುಡ್ಡು. ಇವಳ್ದು ಮದುವೆನೂ ಆಗಲ್ಲ, ಏನೂ ಇಲ್ಲ. ಸಾಯೋ ತನಕ ಇವಳ ಜವಾಬ್ದಾರಿ ನನಗೇನೆ. ನೀನು ನಾನೇ ಸಾಕ್ಬೇಕು. ಇದ್ರ ಮಧ್ಯೆ ಸಾಲ ತೀರ್ಸು ಅಂದ್ರೆ ನಾನು ಎಲ್ಲಿಂದ ತೀರಿಸ್ಲಿ ಅಮ್ಮ? ಈಗೆಲ್ಲ ಆಗತ್ತೆ ಅಂತ ಯಾರಿಗೂ ಗೊತ್ತಿತ್ತು? ಅವ್ರು ಇದ್ದಿದ್ರೆ ತೀರ್ಸಿರೋರು. ಈಗ ವಿಷ ತಗೊಳಕ್ಕೂ ದುಡ್ಡಿಲ್ಲಮ್ಮ ನನ್ನ ಹತ್ರ. ಇದುವರೆಗೂ ಸಾಲ ವಾಪಸ್ ಕೇಳ್ದೇ ಇರೋರು ಈಗ ಬಂದು ಕೇಳಿದ್ರೆ ನನ್ನ ಕೈಲಿ ಸಾಲ ವಾಪಸ್ ಕೊಡೋಕೆ ಆಗೋದಿಲ್ಲ ಅಮ್ಮ. ನನ್ನೊಬ್ಬಳನ್ನೇ ಬಿಟ್ಟೋಗಿ ಅವರೊಂಥರ ನೋವು ಕೊಟ್ರೆ ನೀನೊಂಥರ ನೋವು ಕೊಡ್ತಿದ್ಯಲ್ಲೋ ನನಗೆ. ಇದೇನ್ ಲಕ್ಷ್ಮಿ, 10 ಲಕ್ಷ ಬಿಡಕ್ಕಾಗತ್ತಾ? ಸಾವಿನ ಮನೆಯಲ್ಲಿ ದುಡ್ಡು ಕೇಳಿದ್ರೆ ತಪ್ಪಾಗುತ್ತೆ ನಿಜ, ಆದ್ರೆ ನಮ್ಮ ಪರಿಸ್ಥಿತಿನೂ ನೆಟ್ಗಿಲ್ವಲ್ಲ. ಕುಟುಂಬದ ಕನಸಿಗೆ, ಮಗಳ ಮದುವೆಗೆ ಅಂತ ಕೂಡಿಟ್ಟಿದ್ದ ದುಡ್ಡು, ಶಂಕರನ್ ಮಗಳು ಮದುವೆ ಆಗ್ಲಿ ಅಂತ ದುಡ್ಡು ಕೊಟ್ಟಿದ್ದೆ. ಇವ್ರು ಹೀಗೆ ಮಾತಾಡಿದ್ರೆ ಕೇಳದೆ ಹೇಗಿರ್ಲಿ ಹೇಳು? ರೀ, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ.
ಇಲ್ಲ ಲಕ್ಷ್ಮಿ, ಇವ್ರೀಗ ಸುಧಾರಿಸ್ಕೊಳ್ಳಿ, ಆಮೇಲೆ ಸ್ವಲ್ಪನಾದರೂ ಕೊಟ್ಟು ಸಹಾಯ ಮಾಡು ಅಂತ ಕೇಳ್ಕೊತೀನಿ. ಇಲ್ಲ ರೀ, ಅವನು ಅವರ ಅಪ್ಪನ್ಗೆ ಶಾಪ ಹಾಕ್ತಾ ಇದ್ದಾನೆ. ಅಂಥವ್ರ ಹತ್ರ ನೀವು ಹೋಗಿ ದುಡ್ಡು ಕೇಳಿ ಕೆಟ್ಟವ್ರಾಗೋದ್ ಬೇಡ. ದೇವರಿದ್ದಾನೆ ಬಿಡಿ, ಹೇಗೋ ಕಾಪಾಡ್ತಾನೆ. ನಾನು ತಪ್ಪು ಮಾಡಿಬಿಟ್ಟೆ ಲಕ್ಷ್ಮಿ. ತುಂಬ ಒಳ್ಳೆ ಸ್ನೇಹಿತ, ಅವನ ಮಗಳು ಮದುವೆ ಆಗಲಿ ಅಂತ ದುಡ್ಡು ಕೊಟ್ಟೆ. ಇವತ್ತು ನನ್ನ ಮಗಳ ಮದುವೆಗೆ ದುಡ್ಡಿಲ್ದಂಗಾಯ್ತು. ಕೊಟ್ಟ ಮೇಲೆ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ರೆ ಕೊಟ್ಟ ಫಲನೇ ಸಿಗೋದಿಲ್ಲ. ಬಿಟ್ಬಿಡಿ. ಹೆಂಗ್ ಬಿಡ್ಲಿ ಲಕ್ಷ್ಮಿ, ಹೆಂಗ್ ಬಿಡ್ಲಿ? ಕಷ್ಟಪಟ್ಟು ದುಡ್ಡದು. ಒಂದಲ್ಲ ಒಂದಿನ ದೇವ್ರವನ್ಗೆ ಒಳ್ಳೆ ಬುದ್ಧಿ ಕೊಡ್ತಾನೆ. ನೀವೇ ಹೇಳಿದ್ರಲ್ವಾ, ಶಂಕರನ್ ಮಗ ದುಡ್ಡು ವಾಪಸ್ ಕೊಡ್ತಾನೆ ಅಂತ. ಒಂದಲ್ಲ ಒಂದಿನ ಅವನ್ ಜೀವನನೂ ಸರಿ ಹೋಗುತ್ತೆ. ಅವತ್ತವನೇ ನೆನ್ಪಿಟ್ಟು ಕೊಡ್ತಾನೆ. ನನ್ನ ಮಗಳಿಗೆ ಮೋಸ ಮಾಡ್ಬಿಟ್ಟೆ ಲಕ್ಷ್ಮಿ. ಇಲ್ಲ ರೀ, ನೀವ್ ಯಾರಿಗೂ ಮೋಸ ಮಾಡಿಲ್ಲ. ಇನ್ನೊಬ್ಬರ ಮಗಳ ಮದ್ವೆ ಆಗೋ ಹಾಗೆ ಮಾಡಿದೀರಾ. ಆ ಒಳ್ಳೆತನ ನಮ್ಮನ್ ಕಾಪಾಡತ್ತೆ. ನಮ್ಗೇನ್ ಮಕ್ಳಿಲ್ವಾ? ಸಂತೋಷ, ಹರೀಶ ಎಲ್ರೂ ಇದ್ದಾರೆ. ಬೇಡ ಬೇಡ, ಅವ್ರನ್ ದುಡ್ಡು ಕೇಳಬಾರ್ದು ನಾವು. ಯಾಕೆ ಕೇಳೋದ್ ಬೇಡ? ಅವ್ರಿಗೂ ಅಕ್ಕ ತಂಗಿರ್ ಬಗ್ಗೆ ಜವಾಬ್ದಾರಿ ಇರುತ್ತೆ. ನೀವ್ ಕೇಳದೆ ಇದ್ರೆ ಅವರು ಸುಮ್ನೆ ಇರ್ತಾರೆ. ನಾವು ಬಾಯಿ ಬಿಟ್ಟು ಕೇಳಿದ್ರೆ ಪರಿಸ್ಥಿತಿ ಅವ್ರಿಗೂ ಅರ್ಥ ಆಗತ್ತೆ. ಅವ್ರು ನಮ್ ಜೊತೆಲಿ ಇರ್ತಾರೆ. ನೀವ್ ಕೇಳ್ಬೇಡಿ, ನಾನ್ ಕೇಳ್ತೀನಿ. ನನ್ಗೆ ಯಾಕೋ ಬೇಡ ಅನ್ನಿಸ್ತಾ ಇದೆ. ನಿಮಗ್ ಗೊತ್ತಾಗಲ್ಲ, ನೀವ್ ಸುಮ್ನಿರಿ. ನೋಡಿ, ನಾವ್ ಹೀಗ್ ನೊಂದ್ಕೊಂಡ್ ಹೋದ್ರೆ ಮದ್ವೆ ಖುಷಿಲಿರೋ ಮಕ್ಕಳಿಗೆಲ್ಲ ನೋವಾಗತ್ತೆ. ನಮ್ ನೋವನ್ನ ಅವ್ರಿಗೆಲ್ಲ ಹೇಳ್ಕೊಳ್ಳೋದ್ ಬೇಡ. ನಗ್ನಗ್ತಾನೆ ಇದ್ಬಿಡಣ. ಹ? ಹನುಮ ಸ್ವಾಮಿ, ಸ್ವಾಮಿ ನೀವೇ ಬಂದಿರಾ? ಅಪರಾಧಿಯೊಬ್ಬನನ್ನು ನಿನ್ನ ರಕ್ಷಣೆಯಲ್ಲಿರಿಸಿಕೊಂಡು ನೀನೂ ಅಪರಾಧವನ್ನು ಮಾಡುತ್ತಿರುವೆಯಲ್ಲ, ಅದಕ್ಕಾಗಿ ಬಂದೆ. ಪ್ರಾಣ ಸಂಕಟದಿಂದ ಶರಣಾದವನಿಗೆ ರಕ್ಷಣೆಯ ವಚನವನ್ನು ನೀಡಿರುವೆ. ಶರಣಾಗತ ರಕ್ಷಕನಾದ ನೀವೇ ನನಗೆ ಗುರು. ನಿಮ್ಮಿಂದಲೇ ಈ ಸೇವಕ ಇದನ್ನ ಕಲಿತಿದ್ದ. ಹೋಗ ಓದ್ಕೊಳ. ನಿಮ್ಮೆಲ್ರಿಗೂ ಒಂದು ಸಂತೋಷದ ವಿಷಯ. ನಮ್ ಭಾವನಂಗೆ ಶ್ರೀಕಾಂತ್ ಅವ್ರ ಜೊತೆ ಮದ್ವೆ ದಿನ ಗೊತ್ತು ಮಾಡಾಯ್ತು. ತುಂಬಾ ದಿನಗಳ ಮೇಲೆ ನಮ್ ಮನೇಲಿ ಒಂದು ಮಂಗಳ ಕಾರ್ಯ ನಡೀತಾ ಇದೆ. ನಾವೆಲ್ಲರೂ ಸೇರಿ ಈ ಶುಭ ಕಾರ್ಯನ ನಮ್ಮಿಂದ ಆದಷ್ಟು ಚೆನ್ನಾಗಿ ನಡೆಸ್ಕೊಡೋಣ. ಎಂತ ಸುದ್ದಿ ಹೇಳಿದ್ಯಮ್ಮ? ನಾನಂತೂ ಒಳ್ಳೆ ಟೈಮ್ಗೆ ಬಂದಿದ್ದೀನಿ. ಸ್ವೀಟ್ ಮಾಡು, ನಾನು ತಿನ್ಕೊಂಡೆ ಮನೆಗೆ ಹೋಗೋದು. ನಾವಿಬ್ರು ಈಗಷ್ಟೇ ಶಾಸ್ತ್ರಿಗಳತ್ರ ಹೋಗಿದ್ವಿ. ಅವರು ಇನ್ನು 4 ದಿನದಲ್ಲಿ ಮದ್ವೆ ಮುಗಿಸ್ಬಿಡಿ, ಇಲ್ಲಾಂದ್ರೆ ಇನ್ನು 6 ತಿಂಗಳು ಗುರುಬಲ ಇಲ್ಲ ಅಂದ್ಬಿಟ್ರು. ಹೇಗಿದ್ರು ವನಜಾ ಅವರು ಬೇಗ ಮದ್ವೆ ಮಾಡ್ಕೊಡಿ ಅಂತಿದ್ದಾರೆ. ಆದ್ರೆ ಇನ್ನು 4 ದಿನದಲ್ಲಿ ಇದನ್ನೆಲ್ಲ ನಾವ್ ಹೇಗ್ ಮಾಡೋದು? ಬಟ್ಟೆ, ಬರೆ, ಒಡವೆ, ಲಗ್ನ ಪತ್ರಿಕೆ. ಅದನ್ನೇ ಅಮ್ಮ ನಾನು ಕೇಳೋಣ ಅಂತಿದ್ದು. ದಿಢೀರ್ ಅಂತ ಮದುವೆ ಇಟ್ಕೊಂಡ್ರೆ ಖರ್ಚಿಗೆ ದುಡ್ಡು ಎಲ್ಲಿಂದ ಅರೇಂಜ್ ಮಾಡ್ತೀರಾ?
ನನಗೆ ತುಂಬ ಕಷ್ಟ ಇದೆ ಅಮ್ಮ. ನಾನು ಬರೋ ಸಂಬಳದಲ್ಲಿ ಮನೆಗೆ ಕೊಟ್ಟು ಉಳಿದಿದ್ರಲ್ಲಿ ನನ್ನ ಖರ್ಚನ್ನ ಸಾಗಿಸ್ಬೇಕು. ಆ ಮ್ಯಾನೇಜರ್ಗೆ ಸಂಬಳ ಜಾಸ್ತಿ ಮಾಡೋದ್ರೆ ವಿಷಯ ಕೊಡ್ತೀನಿ ಅಂತ, ಇನ್ನು ಲೋನ್ ತಗೊಳ್ಳೋಣ ಅಂದರೆ ಕೆಲಸಕ್ಕೆ ಬರಬೇಡಿ ಅಂತ. ಲೆಕ್ಕಾಚಾರ ತಪ್ಪಾಗ್ಬಿಡುತ್ತಮ್ಮ. ಸಾರಿ ಅಮ್ಮ, ಕೊಡೋಣ ಅಂದರೆ ನನ್ನ ಕೈಲಿ ದುಡ್ಡಿಲ್ಲ. ಸಂತು, ನಿನಗೆ ಸಂಬಳ ಅಂತನಾದ್ರೂ ಬರುತ್ತೆ. ಅದೇ ನಾನು ನನ್ನ ಗಂಡನ ಹತ್ರ ಹೋಗಿ ಪರಿಸ್ಥಿತಿ ಹೀಗಿದೆ ಅಂತ ಹೇಳ್ದಕ್ಕೆ ಶುರು ಮಾಡಿದೆ ಅಂತ ಅನ್ಕೋ. ಅವರು ಚೆನ್ನಾಗಿ ಕುಡ್ಕೊಂಡು ಬಂದು ಮೈ ಮೇಲೆಲ್ಲ ವಾಸನೆ ಬರೋ ಹಾಗೆ ಹೊಡೆದಾಕ್ಬಿಡ್ತಾರೆ. ನನ್ನ ಕಷ್ಟ ಮಾತ್ರ ಯಾವ ಹೆಣ್ಮಕ್ಳಿಗೂ ಬರೋದು ಬೇಡ. ಅಕ್ಕ, ಯೋಚನೆ ಮಾಡ್ಬೇಡ ಪ್ಲೀಸ್, ಸಮಾಧಾನ ಮಾಡ್ಕೊ, ನಂಗೆ ಅರ್ಥ ಆಗತ್ತೆ. ಅದು ನನ್ನ ಸ್ಟಾರ್ಟಪ್ ಇನ್ನೂ ಶುರು ಆಗಿಲ್ಲ. ಅದಾಗ್ಬಿಟ್ಟಿದ್ದರೆ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇರ್ತಾ ಇರಲಿಲ್ಲ. ಎಲ್ಲ ನಾನೇ ನೋಡ್ಕೋತಾ ಇದ್ದೆ, ಆದರೆ ಶುರು ಆಗಿಲ್ಲ.